ನಮಸ್ತೆ ವಿದ್ಯಾರ್ಥಿಗಳೇ. ಇಂದು ನಾವು 8ನೇ ತರಗತಿಯ ಮೊದಲ ಪಾಠವಾದ ಮಗ್ಗದ ಸಾಹೇಬ ಎಂಬ ಪಾಠದ ಕುರಿತು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿದ್ದಾರೆ ಎಂದು ಭಾವಿಸ್ತೀನಿ. ಈಗ ಈ ಮಗ್ಗದ ಸಾಹೇಬ ಮೊದಲ ಪಾಠ. ಈ ಪಾಠವನ್ನು ಬರೆದಂಥ ಕವಿ ಬಾಗಲೋಡಿ ದೇವರಾಯ. ಬಾಗಲೋಡಿ ದೇವರಾಯರು 1927 ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದರು. ಇವರು ಪ್ರಸಿದ್ಧ ಕವಿಯಾಗಿದ್ದಾರೆ. ಇವರು ವಿದೇಶಗಳಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ರಚಿಸಿದ ಪ್ರಮುಖ ಕೃತಿಗಳೆಂದರೆ ಹುಚ್ಚು ಮುನುಸೀಪ ಮತ್ತು ಇತರ ಕಥೆಗಳು, ಆರಾಧನಾ, ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು. ಒಟ್ಟು 26 ಕಥೆಗಳನ್ನು ಇವರು ರಚಿಸಿದ್ದಾರೆ. ಪ್ರಸ್ತುತ ಪಾಠದಲ್ಲಿ ಧಾರ್ಮಿಕ ಸಹಿಷ್ಣುತೆ ಅಂದರೆ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆ ಇದೆ ಮತ್ತು ಗುಡಿ ಕೈಗಾರಿಕೆಗಳ ವಿನಾಶಕ್ಕೆ ಕಾರಣದ ಅಂಶ, ಶಾಲೆಗಳಲ್ಲಿ ಔದ್ಯೋಗಿಕ ಶಿಕ್ಷಣ ಅಂದರೆ ಇಂಡಸ್ಟ್ರಿಯಲ್ ವೈಸ್ ಎಜುಕೇಷನ್, ಮಕ್ಕಳ ಆಸಕ್ತಿಗೆ ಪೂರಕವಾದ ಶಿಕ್ಷಣ ನೀಡುವುದು, ಸ್ವಯಂ ಉದ್ಯೋಗಕ್ಕೆ ಪ್ರೇರಣೆ ಮೊದಲಾದ ಮಹತ್ವದ ಅಂಶಗಳನ್ನು ಈ ಪಾಠ ಒಳಗೊಂಡಿದೆ. ತಂದೆ ಮಗನಿಗಿದ್ದ ಮಗ್ಗದ ಬಗೆಗಿನ ಒಲವಿಗೆ ವಿರೋಧ ವ್ಯಕ್ತಪಡಿಸಿದರು. ಅಂದರೆ ಮಗ್ಗದ ಸಾಹೇಬ ತನ್ನ ಮಗನಿಗಿರ್ತಕ್ಕಂಥ ಆಸಕ್ತಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಇದರಿಂದ ಮನನೊಂದ ಮಗ ತನ್ನ ಮಾರ್ಗವನ್ನು ಸ್ವತಂತ್ರವಾಗಿ ಕಂಡುಕೊಂಡ ಆಶಯವನ್ನು ಹೊಂದಿದೆ ಈ ಪಠ್ಯಭಾಗ. ಅಂದರೆ ಈ ಒಂದು ಪಾಠ ತನ್ನ ಸೆಲ್ಫ್ ಎಂಪ್ಲಾಯ್ ಅಂದರೆ ತಾನೇ ಸ್ವಂತ ಉದ್ಯೋಗವನ್ನು ಕಂಡುಕೊಳ್ಳೋಕ್ಕೆ ಒಂದು ಆಸಕ್ತಿಯನ್ನು ಹೊಂದಿದೆ. ಈಗ ಮಗ್ಗದ ಸಾಹೇಬ. ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಮ್ ಸಾಹೇಬ್. ಅವನ ಹೆಸರು ಅಬ್ದುಲ್ ರಹೀಮ್ ಸಾಹೇಬ್. ಅವನು ಮಗ್ಗವನ್ನು ಮುಟ್ಟದ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗ್ಗದ ಸಾಹೇಬ್ ಎಂದೇ ಕರೆಯುತ್ತಿದ್ದರು. ಅದೇ ರೀತಿಯಾಗಿ ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು. ಅವರ ಒಂದು ಹಿರಿಯರು ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅವರ ಪೂರ್ವಜರು ಕೇವಲ ಮಸೀದಿ ಮಾತ್ರವಲ್ಲ ಹಿಂದೂ ದೇವಸ್ಥಾನವನ್ನು ಕಟ್ಟಿಸಿದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ಅಂದರೆ ಹಿಂದೂ ದೇವಸ್ಥಾನವನ್ನು ಕಟ್ಟಿಸಿದ್ರಿಂದ ಅವರಿಗೆ ಎಲ್ಲರಿಗಿಂತ ಮುಂಚೆ ಪ್ರಸಾದವನ್ನು ಪಡ್ತಕ್ಕಂಥ ಒಂದು ರೈಟ್ಸ್ ಇದೆ. ಇಂಥ ಸಮಯದಲ್ಲಿ ಇಂಥ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ. ಇದರಿಂದ ಪೂರ್ವಜರಲ್ಲಿ ಎಂಥ ಘನತೆ, ಸದಾಚಾರ, ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು. ಅಂದರೆ ಈ ಒಂದು ಸಂಪ್ರದಾಯಗಳು ಇಂದಿನಲ್ಲಿ ಸಹ ನಮ್ಮ ಕರ್ನಾಟಕದಲ್ಲಿ ನಡೀತಿವೆ. ಅದರಲ್ಲಿ ಎಕ್ಸಾಂಪಲ್ ಅಂದರೆ ಮೊಹರಂ ಅಂತೇಳಿ ಉತ್ತರ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಾರೆ. ಈ ಮೊಹರಂ ಹಬ್ಬದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಜೊತೆಯಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಹಬ್ಬ ಆಗಿದೆ. ಅಂದರೆ ಅವರಲ್ಲಿ ಒಳ್ಳೆಯ ಭಾವನೆ ಇತ್ತು ಹಿಂದೆ. ಆದರೆ ಈಗ ಅದು ಬೇರೆ ರೀತಿಯಾಗಿ ಒಂದು ಸಮಾಜದಲ್ಲಿ ಒಂದು ಬೇರೆ ರೀತಿಯಾಗಿ ಸಂದೇಶ ಹೋಗ್ತಾ ಇದೆ. ಉದಾಹರಣೆಗೆ ಲೇಖಕರು ಹೇಳ್ತಿದ್ದಾರೆ, ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರ ವಸತಿ ಇದೆ. ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಒಂದು ಮುಸಲ್ಮಾನರ ಮನೆ ಇದೆ. ಅಲ್ಲಿ ಒಂದು ಪವಿತ್ರ ಸ್ಥಾನವಿದೆ. ಅಲ್ಲಿ ಉರ್ಸ್ ಅಂದರೆ ಜಾತ್ರೆ, ಮುಸಲ್ಮಾನರ ಒಂದು ಧಾರ್ಮಿಕ ಉತ್ಸವ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ. ಆ ಕಾಲದಲ್ಲಿ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಅಂದರೆ ಹಿಂದೂ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕೆಂಬ ಸಂಪ್ರದಾಯ ಇತ್ತು ಅಂಥೇಳಿ ಒಂದು ಟ್ರೆಡಿಷನ್ ಇತ್ತು ಅಂತ ಹೇಳ್ತದೆ. ಹಾಗೆಯೇ ಈ ಗಣೇಶ ಚತುರ್ಥಿ ಮತ್ತು ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನ್ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು, ಕುಶಲೋಪಚಾರ ಮಾತನಾಡುವುದು, ನಾವು ಅವರಿಗೆ ಮೋದಕ, ಉಂಡೆ, ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜ್ಯಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು. ಅಂದರೆ ಲೇಖಕರ ಮನೆಗೆ
ಮುಸ್ಲಿಂ ವ್ಯಕ್ತಿಗಳು ಬಂದು ಆ ಒಂದು ಹಬ್ಬಗಳಲ್ಲಿ ಅವರು ಬಂದು ಅಲ್ಲಿರ್ತಕ್ಕಂಥ ಸ್ವೀಟು ಮತ್ತು ಚಕ್ಲಿಗಳನ್ನು ಪಡಿತಕ್ಕಂಥ ಒಂದು ಸಂಪ್ರದಾಯ ಇತ್ತು ಅಂಥೇಳಿ ಲೇಖಕರು ಹೇಳ್ತಿದ್ದಾರೆ. ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟಿದ್ದಕ್ಕೆ ಅವರಿಗೆ ಭಾಳ ಸಿಟ್ಟು ಬಂತು. ಅಂದರೆ ನಮ್ಮ ತಾಯಿಗೆ ಹುಷಾರಿಲ್ಲದ ಕಾರಣ ಅವರು ನಮ್ಮ ತಂದೆ ಏನು ಮಾಡ್ತಾರೆ, ಅಂಗಡಿಯಿಂದ ಲಡ್ಡುಗಳನ್ನು ತಂದುಕೊಟ್ಟಿದ್ದಕ್ಕೆ ಅವ್ರಿಗೆ ಕೋಪ ಬಂತು. ಆವಾಗ ಅವ್ರು ಹೇಳ್ತಿದ್ದಾರೆ, ಮುಸಲ್ಮಾನ್ ಸಂಪ್ರದಾಯದವರು, ರಾಯರೇ, ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ? ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು, ಕಲ್ಸಕ್ಕಲೆ ಅರಳನ್ನು ಕೊಡಿ. ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ಪಡೆಯತಕ್ಕಂಥದ್ದು ನಮ್ಮ ತಲಾಂತರದಿಂದ ಬಂದ ಸಂಪ್ರದಾಯ. ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳೇ ಬಿಟ್ಟರು. ಅಂದರೆ ಆ ಮುಸಲ್ಮಾನರು ಅಂಗಡಿಯಿಂದ ಲಡ್ಡುಗಳನ್ನು ತಂದುಕೊಟ್ಟದಕ್ಕೆ ಈ ರೀತಿಯಾಗಿ ಕೋಪ ಮಾಡಿಕೊಂಡು, ಈ ರೀತಿ ಮಾಡೋದು ತಪ್ಪು, ನಿಮ್ಮ ಮನೆಯಲ್ಲಿ ಬೆಲ್ಲ ಅಥವಾ ಸಕ್ಕರೆ ಇದ್ದರೆ ಕೊಡಿ ಅಂಥೇಳಿ ಅವರು ಕೇಳೇ ಬಿಟ್ಟರು. ಅದು ಹೇಗೆ ಇರಲಿ, ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಯಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು. ಅಂದರೆ ಅವನ ಅಬ್ದುಲ್ ರಹೀಮನ್ಗೆ ಮಗ್ಗದ ಸಾಯಿಬ್ ಅಂತ ಹೆಸರು ಹೇಳ್ತಿದ್ರಲ್ವ, ಆ ಮಗ್ಗದ ಸಾಯಿಬ್ ಅಂದರೆ ಸಿಟ್ಟು ಬರ್ತಿತ್ತು. ಏಕೆ? ಇವೆಲ್ಲವುಗಳ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳ ಉದ್ಗಾರವಾಗಿತ್ತು. ಅಂದರೆ ಆ ಅನಿಷ್ಟ ಅಂದರೆ ದರಿದ್ರದ ಮಗ್ಗದ ಹೆಸರೆತ್ತಬೇಡಿ, ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ಮಗ್ಗದ ಸಾಹೇಬರು ರೋಷ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದರು. ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಆ ಹಗ್ಗದ ವಿದೇಶಿ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ತಂದರು. ಅವೇನು ನಿಜಕ್ಕೆ ನಿಕೃಷ್ಟ ವಸ್ತುಗಳು, ಅವೇನಂದರೆ ತುಂಬ ಅಂದರೆ ಸರಿಯಾಗಿರತಕ್ಕಂಥ ವಸ್ತುಗಳು. 1 ವರ್ಷದೊಳಗೆ ಕಳೆಬರಗಳ ಹಾಗೆ ಅರುಕು ಚಿಂದಿಯಾಗುವು. ಆ ವಿದೇಶಿ ಬಟ್ಟೆಗಳು 1 ವರ್ಷದೊಳಗೆ ಅವು ಹರಿದು ಹೋಗ್ಬಿಡ್ತಿದ್ವು ಅಂತೇಳಿ ಹೇಳ್ತಿದ್ದಾರೆ. ಬಣ್ಣವೋ 1 ತಿಂಗಳಲ್ಲಿ ವಿವರಣವಾಗಿ 2 ತಿಂಗಳಲ್ಲಿ ಮಾಯವಾಗುವುದು. ಅಂದರೆ ಅವು ಹಾಕಿರ್ತಕ್ಕಂಥ ಬಣ್ಣ 1 ತಿಂಗಳಲ್ಲೇ ಹೋಗ್ಬಿಡ್ತಿತ್ತು, 2 ತಿಂಗಳಲ್ಲಿ ಆ ಬಣ್ಣದ ಇರ್ತಾನೇ ಇರಲಿಲ್ಲ. ಆದ್ರೇನು ಬಹುಭಾಗ ಅಂದರೆ ತುಂಬ ಚೀಪಾಗಿರ್ತಕ್ಕಂಥವು, ತುಂಬ ಚೀಪ್ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥವು. ಜನರಿಗೆ ಬೇಕಾದದ್ದು ಹಗ್ಗದ ವಸ್ತು, ಜನರಿಗೆ ಬೇಕಾಗಿರ್ತಕ್ಕಂಥದ್ದು ತುಂಬ ಅಂದರೆ ಕಡಿಮೆ ಬೆಲೆ ಇರ್ತಕ್ಕಂಥ ವಸ್ತುಗಳು ಬೇಕಾಗಿರ್ತಿದ್ವು. ಅಲ್ಲಿ ಕ್ವಾಲಿಟಿ, ಗುಣವನ್ನು ಯಾರು ಕೇಳ್ತಾರೆ, ಕ್ವಾಲಿಟಿಯನ್ನು ಯಾರು ಕೇಳ್ತಾರೆ? ಹಗ್ಗದ ಮಾಲಿನ್ಯದ್ದೇ ಆಧಿಪತ್ಯವಾಯಿತು. ಆಗಿನ ವಿದೇಶಿ ಬಟ್ಟೆಗಳು ಆ ಚೀಪಾಗಿರ್ತಕ್ಕಂಥ ತುಂಬ ಕಾಸ್ಟ್ ಕಡಿಮೆ ಆಗಿರ್ತಕ್ಕಂಥ ವಸ್ತುಗಳು, ಬಟ್ಟೆಗಳದ್ದೇ ಅಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇತ್ತು. ಮಗ್ಗದವರು ಭಿಕಾರಿಗಳಾದರು. ಅಂದರೆ ಅವರಿಗೆ ಕೆಲಸ ಇಲ್ದಂಗೆ ಅವರು ಭಿಕಾರಿಗಳಾಗ್ತಾರೆ. ಅಂದರೆ ಊಟ ಇಲ್ದಂಗೆ ಅವರು ತುಂಬ ಬಡತನ ಉಂಟಾಗುತ್ತೆ. ಅವರ ಅನ್ನಕ್ಕೆ ಸಂಸ್ಕಾರವಾಯಿತು, ಅವರಿಗೆ ಅನ್ನ ಸಿಗ್ತಾ ಇರಲಿಲ್ಲ. ಪಾಪ ಅಬ್ದುಲ್ ರಹೀಮನ ಗತಿ, ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ, ವಿಶಾಲವಾದ ತೋಟ, ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡರ ಬಲೆಗಳಿಂದ ಆಚ್ಛಾದಿತವಾಗಿವೆ. ಅಂದರೆ ಹಳೆಯ ಕಾಲದ ಮಗ್ಗಗಳೆಲ್ಲ ಜೇಡರ ಬಲೆಗಳಿಂದ ಅವು ತುಂಬಿ ಹೋಗಿದ್ವು. ಮನೆಯಲ್ಲಿ ಊಟಕ್ಕಿದೆಯೋ ಇಲ್ಲವೋ ಎಂಬಂತಾಗಿದೆ. ತುಂಬ ಕಷ್ಟದ ಪರಿಸ್ಥಿತಿ ಆ ಮಗ್ಗವನ್ನು ನಂಬಿದ್ರಿಂದ ಉಂಟಾಯಿತು ಅನ್ನೋದು ಆ ಮಗ್ಗದ ಸಾಹೇಬನ ನಿರಾಶೆಯಾಗಿತ್ತು. ಈಗ ಅವನಿಗೆ ಒಂದೇ ಆಟ, ಒಂದೇ ವ್ರತ. ಅವನ 3 ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನ್ನಾಗಿ ಮಾಡಬೇಕೆಂದು. ಅಂದರೆ ಅವನ 3 ಮಕ್ಕಳಿರ್ತಾರೆ, ಅವರಿಗೆ ಒಂದಿಷ್ಟು ವಿದ್ಯಾಭ್ಯಾಸ ಕೊಡಿಸಿ, ಶಿಕ್ಷಣ ಕೊಡಿಸಿ ಅವರನ್ನು ಗೌರ್ಮೆಂಟು ನೌಕರನ್ನಾಗಿ ಮಾಡಬೇಕೆಂಬುದು ಆಸೆಯಾಗಿತ್ತು. ಅಂತೆಯೇ 2 ಮಕ್ಕಳು ವಿಧೇಯರಾಗಿ ಅವನ ಅಭಿಷ್ಟವನ್ನು ನೆರವೇರಿಸಿದರು. ಆದರೆ ಅವನ 2 ಮಕ್ಕಳು ಅವನ ಇಷ್ಟದಂತೆ ಅವನ ಒಂದು ಆಸೆಯನ್ನು ನೆರವೇರಿಸ್ತಾರೆ. ಅದರಲ್ಲಿ ಒಬ್ಬ ಮಗ ಸರ್ಕಾರಿ ಕಚೇರಿಯಲ್ಲಿ ಗುಮಸ್ತನಾದ. ಅಂದರೆ ಒಬ್ಬ ಮಗ ಗೋರ್ಮೆಂಟ್ ಆಫೀಸಲ್ಲಿ ಕ್ಲರ್ಕ್ ಆಗ್ತಾನೆ, ಇನ್ನೊಬ್ಬ ಪೋಸ್ಟ್ ಮಾಸ್ಟರನಾದ, ಇನ್ನೊಬ್ಬ ಮಗ ಪೋಸ್ಟ್ ಮಾಸ್ಟರ್ ಆಗ್ತಾನೆ. ಆದರೆ ಕೊನೆ ಮಗ ಕರೀಮನಿಂದ ಭಾಳ ನಿರಾಶೆ ಉಂಟಾಯಿತು. ಅಂದರೆ ಕೊನೆಯಾಗಿರ್ತಕ್ಕಂಥ ಕರೀಮ, ಅವನಿಂದ ತುಂಬ ನಿರಾಶೆ ಉಂಟಾಗುತ್ತೆ. ಕರೀಮ ಆಟದಲ್ಲಿ ಪಾಠದಲ್ಲೂ ಬಹು ಚುರುಕು, ಬುದ್ಧಿವಂತ, ಹಸನ್ಮುಖಿ, ಎಲ್ಲರಿಗೂ ಬೇಕಾದವನು. ಅಂದರೆ ಕರೀಮ ಆಟ ಮತ್ತು ಪಾಠದಲ್ಲೂ ತುಂಬ ಚುರುಕಾಗಿರ್ತಾನೆ, ಆ್ಯಕ್ಟಿವ್ ಆಗಿರ್ತಾನೆ. ಮತ್ತು ಆದರೂ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಭಾಳ ಅಭಿರುಚಿ.
ಅವನಿಗೆ ಏನೋ ಒಂಥರ ತುಂಬ ರೀಸನ್ನಿಂದ ಆ ಮಗ್ಗದ ಮೇಲೆ ತುಂಬ ಅಭಿರುಚಿ ಆಸಕ್ತಿ ಇರುತ್ತೆ, ಇಂಟ್ರೆಸ್ಟ್ ಇರುತ್ತೆ. ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟದೆ ತಂದೆ ಬಿಡ್ತಿರಲಿಲ್ಲ. ಆ ಮನೆಯಲ್ಲಿ ಮಗ್ಗವನ್ನು ಮುಟ್ಟಲು ತಂದೆ ಬಿಡ್ತಿರಲಿಲ್ಲ. ಆದರೆ ಮಗನ ಗ್ರಾಚಾರ ಏನು, ಶಾಲೆಯಲ್ಲೇ ಮಗ್ಗ ಉದ್ಭವಿಸಬೇಕೇ ಅಂದರೆ ಆ ಮಗನ ಇಷ್ಟದಂತೆ ಶಾಲೆಯಲ್ಲಿ ಮಗ್ಗದ ಬಗ್ಗೆ ಅಲ್ಲಿ ಶಿಕ್ಷಣವನ್ನು ನೀಡ್ತಾಯಿದ್ರು. ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು. ನವೀನ ಶಿಕ್ಷಣ ಅಂದರೆ ಹೊಸ ಶಿಕ್ಷಣ, ಅಂದರೆ ನ್ಯೂ ಎಜುಕೇಷನ್ ಅಲ್ಲಿ ಆರಂಭವಾಗುತ್ತೆ ಸ್ಕೂಲಲ್ಲಿ. ಈ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಥರದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು. ಅಂದರೆ ಈ ಒಂದು ಸ್ಕೂಲಲ್ಲಿ ಇಂಡಸ್ಟ್ರಿಯಲ್ ಎಜುಕೇಷನ್ ಬೇಸ್ಡು ಎಜುಕೇಷನ್ ಕೊಡ್ತಕ್ಕಂಥ ಒಂದು ಪದ್ಧತಿ ಬಂತು, ಸಿಸ್ಟಮ್. ಅವರಲ್ಲಿ ಹಸ್ತಕೌಶಲವನ್ನು ಅಂದರೆ ಹ್ಯಾಂಡ್ ಸ್ಕಿಲ್ ಮತ್ತು ದೇಹ ಶ್ರಮದಲ್ಲಿ ಗೌರವ ಭಾವನೆ ಉಂಟು ಮಾಡುವುದು ಒಂದು ಭಾಗವಾಗಿತ್ತು. ಅಂದರೆ ಅವರಲ್ಲಿ ಫಿಟ್ನೆಸ್ ಉಂಟಾಗಲಿಕ್ಕೆ ಈ ಒಂದು ಶಿಕ್ಷಣ ಬಂತು. ಕೆಲವರಿಗೆ ಬಡಗಿಯ ಕೆಲಸ ಅಂದರೆ ಕಾರ್ಪೆಂಟ್ರ್ ಕೆಲಸ, ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ, ಕೆಲವರು ಚೇರ್ಸ್ ಮಾಡ್ತಕ್ಕಂಥದ್ದು ಮುಂತಾದ ಸಾಮಗ್ರಿಗಳನ್ನು ಮಾಡುವ, ಕೆಲವರಿಗೆ ಕೃಷಿ, ಕೆಲವರಿಗೆ ಅಗ್ರಿಕಲ್ಚರ್, ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸತೊಡಗಿದರು. ಹುಡುಗ ಕರೀಮ ಮಗ್ಗದ ಕೆಲಸವನ್ನು ನೀರಿನಲ್ಲಿ ಈಜುವಷ್ಟು ಸುಲಭವಾಗಿ ಕಲಿತು ಬಹಳ ನಿಪುಣನಾಗಿಬಿಟ್ಟ. ಆದರೆ ಆ ಮಗ್ಗದ ಸಾಹೇಬನ ಮಗ ಕರೀಮ ಆ ಮಗ್ಗದ ಕೆಲಸವನ್ನು ಸುಲಭವಾಗಿ ಕಲಿತು ತುಂಬ ಆ ಒಂದು ಕೆಲಸದಲ್ಲಿ ನಿಪುಣನಾಗಿದ್ದ. ಅವನ ತಂದೆಗೆ ರೋಷ ಉಕ್ಕಿ ಬಂತು. ಮುಖ್ಯೋಪಾಧ್ಯಾಯ ಶಂಕರಪ್ಪ ಅವರೊಡನೆ ನಿಷ್ಠುರವಾಗಿ ಜಗಳವಾಡಿದ್ದನು. ಆವಾಗ ಮುಖ್ಯೋಪಾಧ್ಯಾಯ ಶಂಕರಪ್ಪನೊಡನೆ ಸಹ ಜಗಳವಾಡಿದ್ದರು ಆ ಮಗ್ಗದ ಸಾಹೇಬ. ಆದರೆ ಹುಡುಗ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ. ಆದರೆ ಕರೀಮ ಮಾತ್ರ ಆ ಮಗ್ಗದಲ್ಲಿ ತುಂಬ ಕೌಶಲ್ಯದಿಂದ ಆ ಕೆಲಸವನ್ನು ಮಾಡಿದ್ದ. ಅದನ್ನು ಶಂಕರಪ್ಪ ಅವರು ಸ್ವಾಭಾವಿಕವಾಗಿಯೇ ಪ್ರಶಂಸೆ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದರು. ಅವರ ಶಾಲೆಯ ಮಾಸ್ಟರಾದ ಶಂಕರಪ್ಪನವರು ಈ ಒಂದು ಹುಡುಗನ ಬಗ್ಗೆ ಮೇಲಾಧಿಕಾರಿಗಳಿಗೆ ವರದಿ ಮಾಡಿರ್ತಾರೆ. ಚೆನ್ನಾಗಿ ಕೆಲಸ ಮಾಡ್ತಾನೆ, ಆ ಒಂದು ಮಗ್ಗದಲ್ಲಿ ಒಳ್ಳೆಯ ಪ್ರಾವೀಣ್ಯತೆ ಇದೆ ಅಂತೇಳಿ ಅವರು ಮೇಲಾಧಿಕಾರಿಗಳಿಗೆ ರೆಕಮೆಂಡ್ ಮಾಡಿರ್ತಾರೆ. ಅದರ ಫಲಸ್ವರೂಪವಾಗಿ ಸರ್ಕಾರದಿಂದ ಹುಡುಗ ಕರೀಮನಿಗೆ ಒಂದು ಬೆಳ್ಳಿಯ ಪದಕವು, ಒಂದು 100 ರೂಪಾಯಿಯ ಬಹುಮಾನವೂ ಬಂದು ಬಿಟ್ಟಿದ್ದು. ಅಂದರೆ ಈ ಒಂದು ಇನ್ಸ್ಪಿರೇಷನ್ ಮಾಡಿರೋದ್ರಿಂದ ಆ ಸರ್ಕಾರದಿಂದ ಇವನು ಕರೀಮನಿಗೆ ಒಂದು ಸಿಲ್ವರ್ ಮೆಡಲ್ ಬರುತ್ತೆ ಮತ್ತು 100 ರೂಪಾಯಿ 100 ರುಪೀಸು ಬಹುಮಾನ ಬರುತ್ತೆ. ಅಂದರೆ 100 ರೂಪಾಯಿ ಬಹುಮಾನ ಅಂದರೆ ಆಗಿನ ಕಾಲದಲ್ಲಿ ಅದು ದೊಡ್ಡ ಮಟ್ಟದ ಮೊತ್ತ. ಹುಡುಗನ ಉತ್ಸಾಹ ಆಕಾಶಕ್ಕೇರಿತು. ತಂದೆ ಈ ಹಠಮಾರಿಗೆ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ಶಾಲೆಯಿಂದಲೇ ಬಿಡಿಸಿಬಿಟ್ಟನು. ಆಗ ತಂದೆ ಇವನನ್ನು ಮಗ್ಗದ ಹುಚ್ಚನ್ನು ಬಿಡಿಸ್ಬೇಕಂತೇಳಿ ಅವನನ್ನು ಶಾಲೆಯಿಂದ ಬಿಡಿಸಿಬಿಟ್ಟ. ಆಗ ಹೆಡ್ ಮಾಸ್ಟರ್ ಶಂಕರಪ್ಪ ಅವರೆಷ್ಟು ನಯ ವಿನಯಗಳಿಂದ ವಿನಂತಿಸಿಕೊಂಡರೂ ಅವನು ನಿರಾಕರಿಸ್ತಾನೆ. ಆಗ ಮಾಸ್ಟರ್ ಶಂಕರಪ್ಪ ಅವರು ಎಷ್ಟೇ ಕೇಳಿಕೊಂಡ್ರೂ ಶಾಲೆಗೆ ಕಳಿಸಲೇ ಇಲ್ಲ. ಒಂದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು. ಒಂದಿನ ಆ್ಯನ್ಯುವಲ್ ಡೇ ಇರುತ್ತೆ, ಅದರಲ್ಲಿ ಒಂದು ನಾಟಕ ಇರುತ್ತೆ, ಹಳೆಯ ವಿದ್ಯಾರ್ಥಿಗಳ ನಾಟಕ ಅಂದರೆ ಓಲ್ಡ್ ಸ್ಟೂಡೆಂಟ್. ಅದರಲ್ಲಿ ಕರೀಮನದ್ದು ಸ್ತ್ರೀ ಪಾತ್ರ, ಆ ಕರೀಮನದ್ದು ಒಂದು ಫೀಮೇಲ್ ರೋಲು. ಅದಕ್ಕೆಂದೇ ತಾಯಿಯಿಂದ ಗೌಪ್ಯವಾಗಿ ಹಳೇ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ. ಆದರೆ ಆ ಕರೀಮ ತನ್ನ ತಾಯಿಯಿಂದ ಒಂದು ಹಳೇ ಕಾಲದ ಚಿನ್ನದ ಸರವನ್ನು, ನೆಕ್ಲೆಸನ್ನು ಅವನು ಮೇಕಪ್ಗೋಸ್ಕರ ಅವನನ್ನು ತೆಗೆದುಕೊಂಡು ಹೋಗ್ತಾನೆ. ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ, ಎಲ್ಲೋ ಮಾಯವಾಗಿ ಹೋದ. ಆವಾಗ ಆ ಚಿನ್ನದ ಸರವನ್ನು, ತಾಯಿಯ ಚಿನ್ನದ ಸರವನ್ನು ಅವನು ನಾಟಕ ಮುಗಿದ ಮೇಲೆ ಎಲ್ಲೋ ಹೂಬಿಟ್ಟು ಹೋಗಿರ್ತಾನೆ. ತಂದೆಯ ಮೈಯಲ್ಲಿ ಅಗ್ನಿ ಸಂಚಾರವಾಯಿತು. ತಂದೆಗೆ ತುಂಬ ಕೋಪ ಬಂತು. ಮಗನನ್ನು ಕ್ರೂರವಾಗಿ ಬೈತಾನೆ. ಹಾಳಾಗಿ ಹೋಗಲಿ ಹಠಮಾರಿ, ತಂದೆಯ ಮಾತನ್ನು ಉಲ್ಲಂಘಿಸಿದನು ಎಂದು ಮಾತ್ರ ತಿಳಿದಿದ್ದೆ, ಈಗ ಕಳ್ಳನೆಂದು ತಿಳಿಯಿತು. ಕೇವಲ ತಂದೆ ಮಾತ್ರ ಉಲ್ಲಂಘಿಸ್ತಾನೆ ಅಂದ್ಕೊಂಡಿದ್ದೆ, ಇವತ್ತು ನನಗೆ ಗೊತ್ತಾಯಿತು ಇವನು ಕಳ್ಳ ಎಂದು. ನನಗೆ ಇಬ್ಬರೇ ಗಂಡ್ಮಕ್ಕಳು, ಕಳ್ಳನಾದವನು ಮನೆ ಬಿಟ್ಟು ಓಡಿಯುವುದನ್ನು ಮಗನೇ ಅಲ್ಲ ಎಂದು ತುಂಬ ಕೋಪ ಮಾಡ್ಕೊಳ್ತಾನೆ. ಕೆಲವು ವರ್ಷಗಳ ನಂತರ ಕರೀಂ ಈಗ ಬೆಳೆದು ಯುವಕನಾಗಿದ್ದಾನೆ. ಮನೆಗೆ ಬಂದು ಬಾಗಿಲು ತಟ್ಟಿದ. ಆವಾಗ ತುಂಬ ವರ್ಷಗಳಾದಮೇಲೆ ಕರೀಮ ಬರ್ತಾನೆ, ಬಾಗಿಲು ತೆಗಿತಾನೆ. ತಂದೆ ಬಾಗಿಲು ತೆರೆಯದೆ ಮುಖ ನೋಡಿ ಪಟರನ್ನೇ ಬಾಗಿಲು ಮುಚ್ಚಿದ.
ಸ್ವಲ್ಪ ಬಾಗಿಲು ತೆಗೆದು ಮುಖ ನೋಡಿ ಬಾಗಿಲನ್ನು ಮುಚ್ತಾನೆ, ಕ್ಲೋಸ್ ಮಾಡ್ತಾನೆ. 1 ಗಂಟೆ ಬಾಗಿಲು ತಟ್ಟಿದ್ರು ತಾಯಿ 10 ಹಂಬಲಿಸಿದ್ರು ಬಾಗಿಲು ತೆರೆಯಲೇ ಇಲ್ಲ. 1 ಗಂಟೆಗಳ ಕಾಲ ಹತ್ತಿರೂ ಸಹ ತಂದೆ ಬಾಗಿಲು ಓಪನ್ ಮಾಡಲ್ಲ. ಕೊನೆಗೆ ನಿವೃತ್ತರಾಗಿರುವ ಅಂದರೆ ರಿಟೈರ್ಡ್ ಆದ ಶಂಕರಪ್ಪ ಮಾಸ್ಟ್ರು ಅವರ ಮನೆಗೆ ಹೋಗಿ ಸಂಧಾನ ಮಾಡಿಸ್ರಿ ಎಂದು ನಿವೇದಿಸಿದ. ಆವಾಗ ಆ ಶಂಕರಪ್ಪ ಮಾಸ್ಟರ್ ಹತ್ರ ಕರೀಮ ಹೋಗಿ ನೀವಾದರೂ ನಮ್ಮ ತಂದೆಗೆ ಹೇಳಿ ಅಂತೇಳಿ ಕೇಳ್ಕೊಳ್ತಾನೆ. ಆಗ ನನ್ನ ಮುಖವನ್ನೇ ನೋಡಬಾರ್ದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರ್ದೆ, ಅಮ್ಮನ ಚಿನ್ನದ ಸರವನ್ನೂ ತಂದಿದ್ದೇನೆ. ಆಗ ಹೇಳ್ತಾನೆ ಕರೀಮ, ನನ್ನ ಮುಖ ನಮ್ಮ ತಂದೆಗೆ ನೋಡಲಾಗಲ್ಲ ಅಂತೇಳಿ ನಾನು ತಾಯಿ ಮುಖವನ್ನಾದರೂ ನೋಡ್ತೀನಿ, ಅಮ್ಮನ ಚಿನ್ನದ ಸರವನ್ನೂ ತಂದಿದ್ದೇನೆ ಅಂತ ಹೇಳ್ತಾನೆ. ಅದರೊಡನೆ 10,000 ರೂಪಾಯಿಗಳನ್ನೂ ತಂದಿದ್ದೇನೆ, ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗ್ತೇನೆ. ತಂದೆಯವರಿಗೆ ಸಮಾಧಾನ ಹೇಳಿ, ನಿಮ್ಮ ಹಳೆಯ ವಿದ್ಯಾರ್ಥಿಗೆ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಅಂತೇಳಿ ಕರೀಮ ಕೇಳ್ತಾನೆ ಶಂಕರಪ್ಪ ಮಾಸ್ಟರ್ ಹತ್ರ. ಆಗ ಶಂಕರಪ್ಪ ಅವರು ಮುದುಕನೊಡನೆ 1 ಗಂಟೆಗೆ ಹೋಗಿರಿದ್ರು. ಮಾಸ್ಟ್ರು ಆ ಒಂದು ಮಗ್ಗದ ಸಾಹೇಬನ ಹತ್ರ 1 ಗಂಟೆಗಳ ಕಾಲ ಮಾತಾಡ್ತಾರೆ, ಕೇಳ್ಕೊಳ್ತಾರೆ, ಚರ್ಚೆ ಮಾಡ್ತಾರೆ. ಆಗ ಅದು ಸಹ ವಿಫಲ ಆಗುತ್ತೆ. ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗಿರಲಿಲ್ಲ. ಅಂದರೆ ಆ ಮಗ್ಗದ ಸಾಹೇಬನಿಗೆ ಒಂದು ಮಾತು ಸಹ ಕೇಳಿಸ್ಕೊಳ್ತಾ ಇರಲಿಲ್ಲ. ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬ್ರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ, ಅಂದರೆ ಅವರ ಒಂದು ಘನತೆಗೆ ಧಕ್ಕೆ ತಂದಿದ್ದಾನೆ. ಈ ಮಾತಿನಲ್ಲಿ ನೀವು ಅಡ್ಡಬಾಯಿ ಹಾಕಬೇಡಿ. ನೀವು ಕಲಿಸಿದ ಪಾಠದಿಂದಲೇ ಈ ಹಠಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ. ಹಣ ತಂದಿದನಂತೆ, ಕಳವಿನ ಹಣವೋ ದರೋಡೆಯ ಹಣವೋ ಎಂದು ಸಿಡುಕಿನಿಂದ ಶಂಕರಪ್ಪ ಸಿಡುಕಿದ, ಅಂದರೆ ಕೋಪ ಮಾಡ್ಕೊಳ್ತಾನೆ ಆ ಮಗ್ಗದ ಸಾಹೇಬ. ಆದರೆ ಶಂಕರಪ್ಪ ಅವರು ಮುಖ ಅಂದರೆ ಮಾಸ್ಟ್ರು ಮುಖ ಬಾಡಿಸಿಕೊಂಡು ವಾಪಸ್ಸು ಹೋಗ್ತಾರೆ. ಕರೀಮನ ಹಣ ಕಳವಿನದೂ ಅಲ್ಲ, ದರಡಿಯೂ ಅಲ್ಲ. ಸಣ್ಣ ಪ್ರಾಯದಲ್ಲಿ ಮಗ್ಗದ ಸಹಕಾರಿ ಸಂಘವೊಂದನ್ನು ಅಂದರೆ ಆ ಒಂದು ಕೋಆಪ್ರೇಷನ್ ಒಂದು ಯೂನಿಯನ್ನಿಂದ ಸ್ಥಾಪನೆ ಮಾಡಿ ಆ ಒಂದು ಅದರಲ್ಲಿ ಅಧ್ಯಕ್ಷನಾಗಿದ್ದಾನೆ. ಸಾಕಷ್ಟು ಯಶಸ್ವಿಯಾಗಿದ್ದಾನೆ, ಸಾಕಷ್ಟು ಫೇಮಸ್ ಆಗಿದ್ದಾನೆ ಮತ್ತು ಶ್ರೀಮಂತನೂ ಆಗಿದ್ದಾನೆ. ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಇವತ್ತಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.